ಐಟಮ್. ಐಟಮ್ ಅಂದ್ರೆ ಏನು? ಬೀಜ. ಬೀಜ ಅಂದ್ರೆ ಏನು? ಮತ್ತೆ ಹೆಲ್ಮೆಟ್ ಅಂದ್ರೆ ಏನಪ್ಪ? ನಮ್ಮಲ್ಲಿ ಕೆಲವು ಪದಗಳಿಗೆ ಅರ್ಥನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈಗ ಐಟಮ್. ಐಟಮ್ ಅಂದ್ರೆ ಏನು? ಒಂದು ವಸ್ತು. ಇದೊಂದು ಐಟಮ್, ಇದೊಂದು ಐಟಮ್ ಅಷ್ಟೇ. ಬೀಜ. ಬೀಜ ಅಂದ್ರೆ ಏನು? ಕಡಲೆ ಬೀಜ, ಕಡಲೆ ಬೀಜ, ಹುರ್ಗಡ್ಲೆ ಬೀಜ, ಈ ತರ ಸುಮಾರು ಬೀಜಗಳು ಇರ್ತವೆ. ಗೊತ್ತಾಯ್ತಾ ರಾಜ? ಅರ್ಥ ಆಯ್ತು. ಇವಾಗ ಶಿಷ್ಯ ಅಂತ ಇದೆ. ಶಿಷ್ಯ ಅಂದ್ರೆ ಏನು? ಒಂದು ಕಾಲದಲ್ಲಿ ಗುರುಗಳು ಯಾರಿಗೆ ಪಾಠ ಮಾಡ್ತಾರೋ ಅವ್ರನ್ನ ಶಿಷ್ಯ ಅಂತ ಕರಿತೀವಿ. ಇವಾಗ ಬಾ ಶಿಷ್ಯ, ಬರೋ ಶಿಷ್ಯ, ಹೋಗೋ ಶಿಷ್ಯ, ಏನೇನೋ ಹೋಗಿದೆ. ಹೌದು. ಈಗ ಬಕೆಟ್. ಬಕೆಟ್ ಅಂದ್ರೆ ಏನಪ್ಪ? ನೀರು ತುಂಬಿಸೋದಕ್ಕೆ ಉಪಯೋಗಿಸುವಂತಹ ಒಂದು ವಸ್ತು. ಅದನ್ನ ನಾವು ಸ್ನಾನ ಮಾಡಬೇಕಾದ್ರೆ ನೀರು ತುಂಬಿಸೋದಕ್ಕೆ ಉಪಯೋಗಿಸ್ತೀವಿ. ಅದು ಬಿಟ್ಬಿಟ್ಟು ಯಾಕೆ? 9 ಎಂತ ಒಳ್ಳೆ ಸಂಖ್ಯೆ. ಅದಕ್ಕೂ ಸುಮಾರು ಜನಕ್ಕೆ 9 ಎಂತ ಒಳ್ಳೆ ಸಂಖ್ಯೆ. ಅದು ಸುಮಾರು ಜನಕ್ಕೆ ಲಕ್ಕಿ ನಂಬರ್ ಆಗಿದೆ. ಹೌದು. ಅದು ಬಿಟ್ಬಿಟ್ಟು ಮತ್ತೆ ಗೆಣಸು. ಗೆಣಸು ಅಂದ್ರೆ ಏನು? ಅದು ತಿನ್ನೋ ವಸ್ತು, ತರಕಾರಿ ಹಬ್ಬ. ಅದಕ್ಕೂ ಇವಾಗ ಏನೇನೋ ಅರ್ಥನೇ ಮಾಡ್ಕೊಂಡಿದ್ದೀವಿ. ಹೌದು. ಕ್ಯಾಚ್ ಹಾಕೋದು ಅಂತಾರೆ. ಕ್ಯಾಚ್ ಹಾಕೋದು ಅಂದ್ರೆ ಏನು? ಯಾರೋ ಒಬ್ಬ ಆಡ್ಬೇಕಾದ್ರೆ ಬಾಲ್ ಹಾಕ್ತಾ ಕ್ಯಾಚ್ ಹಿಡ್ಕೊಂಡ್ರೆ ಅದು ಕರೆಕ್ಟ್ ಅರ್ಥ. ಅದ ಬಿಟ್ಬಿಟ್ಟು ಹಂಡೆ. ಹಂಡೆ ಅಂದ್ರೆ ಏನು? ನೀರಂಡೆ, ಪಾತ್ರೆ. ಪಾತ್ರೆ. ನಾವೆಲ್ಲ ಅಂಡೆ ಒಲೆಯಲ್ಲಿ ನಾವು ಸ್ನಾನ ಮಾಡೋದು. ಹಳ್ಳಿ ಕಡೆ ಉಪಯೋಗಿಸ್ತಾರೆ ಈಗಲೂ ಅಷ್ಟೇ. ಮತ್ತೆ ಹೆಲ್ಮೆಟ್. ಹೆಲ್ಮೆಟ್ ಅಂದ್ರೆ ಏನಪ್ಪ? ತಲೆಗೆ ಹಾಕೊಂಡು ಹೋಗೋದನ್ನ ಗಾಡಿ ಮೇಲೆ ಕೂಡ ಸೇಫ್ಟಿಗೆ ಹಾಕೊಳ್ಳೋದು ಹೆಲ್ಮೆಟ್. ಹಾಕೊಳ್ಳೋದು. ಹಾ, ಅದನ್ನು ಇವಾಗ ಏನೇನೋ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು. ಈ ತರ ಇದೊಂದೇ ಅಲ್ಲ ಬ್ರೋ, ಈ ತರ ಇನ್ನೂ ತುಂಬಾ ತುಂಬಾ ಪದಗಳಿಗೆ ಈ ತರ ಅರ್ಥ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಾವು ಪದಗಳ ಅರ್ಥನ ಚೇಂಜ್ ಮಾಡಬಾರ್ದು. ಅದು ಹೇಗಿದೆಯೋ ಆಗ ಬಳಸ್ಬೇಕು. ಇವಾಗ ನಾಳೆ ನಮ್ಮ ಹೆಸರಿಗೂ ಅರ್ಥ ಚೇಂಜ್ ಆಗೋಯ್ತು ಅನ್ಕೊಳ್ಳಿ, ನಮ್ಮ ಹೆಸರು ಕರೆಯಕ್ಕೆ ಆಗಲ್ಲ. ಕರಿಬೇಕಪ್ಪ. ಈ ತರ ಭಯ ಬಿದ್ರೆ ಕರೆಯಕ್ಕೆ ಆಗಲ್ಲ. ನಾವು ಪದಗಳಿಗೆ ವ್ಯಾಲ್ಯೂ ಕೊಡಬೇಕು.